ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ರಾಜೇಂದ್ರ ಅವರ ಸಾಧನೆಗೆ ಮೇಲ್ಪಂಕ್ತಿ ಯುಟಿ ಖಾದರ್. ಭರತ ಖಂಡದ ಸಹಕಾರಿಗಳ ಧ್ರುವ ನಕ್ಷತ್ರ ವೀರಪ್ಪ ಮೊಯ್ಲಿ ಶ್ಲಾಘನೆ. ಸರ್ವರನ್ನು ತನ್ನೊಂದಿಗೆ ಬೆಳೆಸಿಕೊಂಡು ಹೋಗುವ ಗುಣ, ಪ್ರಾಮಾಣಿಕತೆ, ಪಾರದರ್ಶಕ ವ್ಯವಹಾರದಿಂದ ರಾಜೇಂದ್ರ ಕುಮಾರ್ ಅವರ ಸಾಧನೆಗೆ ಮೇಲ್ಪಂಕ್ತಿಯಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಪ್ರಶಂಸಿಸಿದರು. ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ 77ನೇ ಹುಟ್ಟುಹಬ್ಬ ಸಂಭ್ರಮದಲ್ಲಿನ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸಹಕಾರ ಕ್ಷೇತ್ರದಲ್ಲಿ ದೀರ್ಘಕಾಲ ತೊಡಗಿಸಿಕೊಂಡಿರುವ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸಮಾಜದ ಪ್ರೀತಿಗೆ ಪಾತ್ರರಾಗಿದ್ದಾರೆ ಎಂದರು. ಒಂದು ಕೆಲಸವನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಈ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಮತ್ತು ಭವಿಷ್ಯದ ಮಕ್ಕಳಿಗೆ ತಿಳಿಸುವಂತ ಹೊತ್ತು ಅವರ ಆ ಒಂದು ಪರಿಚಯ ಮಾಡಿಕೊಳ್ಳುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಯುವ ಜನರಿಗೆ ಯಾಕಂತ ಹೇಳಿದರೆ, ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಬೇಕಾದ ಮೆಡಿಕಲ್ ಕಾಲೇಜ್ ಇದೆ, ಲಾ ಬೇಕಾದ ಲಾ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಬೇಕಾದ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆದರೆ ಉತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕು, ಒಂದು ಸತ್ಪ್ರಜೆಗೆ ಜೀವಿಸಬೇಕಂತ ಹೇಳಿದ್ರೆ ಯಾವ ಒಂದು ಕಾಲೇಜು ಕೂಡ ನಮಗೆ ಸಿಗ್ತಾ ಇಲ್ಲ. ಅದು ಆಗ್ಬೇಕಾದ್ರೆ ರಾಜೇಂದ್ರ ಕುಮಾರ್ ಅಂತ ಹಲವಾರು ಇವತ್ತು ಯಾರು ಇದ್ದಾರೆ ಇಂಥವ್ರು ನೋಡಿಕೊಂಡು ಬಹುಶಃ ಕಲಿಯುವಂಥ ವಿಚಾರ ಇವತ್ತು ಆಗಬೇಕು. ಸಹಕಾರ ಕ್ಷೇತ್ರದ ನಾಯಕತ್ವ ವಹಿಸಿಕೊಂಡು ಆರ್ಥಿಕವಾಗಿ ಸದೃಢರನ್ನಾಗಿಸಿ ಸಮಾಜಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡುವುದರ ಮೂಲಕ ಭರತ ಖಂಡದ ಸಹಕಾರಿಗಳ ಧ್ರುವ ನಕ್ಷತ್ರ ರಾಜೇಂದ್ರ ಕುಮಾರ್ ಎಂದು ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ. ವೀರಪ್ಪ ಮೊಯ್ಲಿ ಶ್ಲಾಘಿಸಿದರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಉತ್ಕೃಷ್ಟ ಸೇವೆ ನೀಡುವಲ್ಲಿ ವಿಶೇಷ ಸಾಧನೆ ಮಾಡಿರುವ ರಾಜೇಂದ್ರ ಕುಮಾರ್ ಅವರ ಕಾರ್ಯವೈಖರಿ ಹಲವರು ಅಭಿನಂದಿಸಿದರು. ಕೂಡ ಸಹಕಾರಿ ಸಂಘ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಜವಾಹರ್ಲಾಲ್ ನೆಹರು ಅವರ ಕನಸು ಇದು. ಸಹಕಾರದಿಂದಲೇ ಒಂದು ಪಂಚಾಯತು ಮತ್ತು ಒಂದು ಸಹಕಾರ ಸಂಘ ಗ್ರಾಮಾಂತರ ಪ್ರದೇಶದಲ್ಲಿ ಇದು ಇದ್ದಾಗ ಮಾತ್ರ ನಿಜವಾದಂಥ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ, ಪ್ರಜಾಪ್ರಭುತ್ವ ಯಶಸ್ಸಾಗ್ತದೆ ಅಂತೇಳಿ ಕನಸನ್ನು ಕಂಡವರು ಜವಾಹರ್ಲಾಲ್ ನೆಹರು. ಅಂಥ ಕಾಲದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಸಹಕಾರಿ ತತ್ವದ ಉಜ್ವಲ ಚಳವಳಿಯ ತತ್ವವನ್ನು ಇಲ್ಲಿ ಪ್ರತಿಪಾದಿಸತಕ್ಕಂಥ ಮುಖಂಡರು ಖಂಡಿತವಾಗಿ ಕೂಡ ನಮ್ಮ ರಾಜೇಂದ್ರ ಕುಮಾರ್ ಅವರು. ಕಳೆದ 77 ವರ್ಷಗಳ ಹಿಂದೆ ಒಂದು ಅಮೂಲ್ಯ ರತ್ನ ನಮ್ಮ ಕರಾವಳಿಯ ಕರ್ನಾಟಕದ ಈ ತುಳುನಾಡಿನಲ್ಲಿ ಹುಟ್ಟಿತ್ತು. ಅದು ಬಹಳ ಹೆಮ್ಮರವಾಗಿ ಇವತ್ತು ಬೆಳೆದಿದೆ ಅಂತ ಹೇಳಲಿಕ್ಕೆ ನಮ್ಗೆಲ್ರಿಗೂ ಸಂತೋಷವಾಗ್ತದೆ. 77 ವರ್ಷದ ಹಿಂದೆ ಅವರು ಈ ಕಾರ್ಕಳದ ಈ ತಾಲೂಕಿನಲ್ಲಿ ಹುಟ್ಟಿ ಶಾಸಕ ವೇದವ್ಯಾಸ ಕಾಮತ್ ಅಧ್ಯಕ್ಷತೆ ವಹಿಸಿದ್ದರು. ರಾಜೇಂದ್ರ ಕುಮಾರ್ ಅವರ 10 ಹಲವು ಕಾರ್ಯಗಳು ಹಲವರಿಗೆ ಮಾರ್ಗದರ್ಶಕ ಎಂದು ಅಭಿನಂದಿಸಿದರು. ಸಮಾರಂಭದಲ್ಲಿ ಆಕಾಶ್ ಎಜುಕೇಷನ್ ಟ್ರಸ್ಟಿ CMD ಮುನಿರಾಜು, ಕಣಚೂರು ಎಜುಕೇಷನ್ ಟ್ರಸ್ಟಿ CMD ಕಂಚೂರ್ ಮೋಹನ್, ಸಹಕಾರ ಇಲಾಖೆ ಅಪರ ನಿಬಂಧಕ ಸಹಕಾರ ಮಹಾಮಂಡಲ ವ್ಯವಸ್ಥಾಪಕ ನಿರ್ದೇಶಕ ಲಿಂಗರಾಜು, ಬ್ಯಾಂಕ್ ಉಪಾಧ್ಯಕ್ಷ ವಿನಯ್ ಕುಮಾರ್, ಅಭಿನಂದನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯಾನ್, ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಮೇಘರಾಜ್ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಅಭಿವಂದನಾ ಸಮಿತಿ ಕಾರ್ಯಾಧ್ಯಕ್ಷ ದೇವಿಪ್ರಸಾದ ಶೆಟ್ಟಿ ಬೆಳಪು ಸ್ವಾಗತಿಸಿದರು. ಸಮಿತಿ ಕಾರ್ಯಾಧ್ಯಕ್ಷ ಶಶಿಕುಮಾರ್ ರೈ ಬಾಲ್ಕೋಟ್ಲಿ ವಂದಿಸಿದರು. ನಿತೇಶ್ ಎಕ್ಕಾರ್ ಕಾರ್ಯಕ್ರಮ ನಿರೂಪಿಸಿದರು. ರಾಜೇಂದ್ರ ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ 35 ಮಂದಿಗೆ ಸಹಾಯಧನ, 30 ಮಂದಿಗೆ ವಿದ್ಯಾರ್ಥಿ ವೇತನ, 5 ಮಂದಿಗೆ ಹೊಲಿಗೆ ಯಂತ್ರ, 7 ಮಂದಿಗೆ ಜೇನುಗೂಡು ಪೆಟ್ಟಿಗೆ ಸೇರಿದಂತೆ ಒಟ್ಟು 77 ಮಂದಿಗೆ ಸವಲತ್ತು ವಿತರಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸಿದರು. ಮಾತ್ರ ಮುಖ್ಯ ಅಲ್ಲ, ದೇಶದಲ್ಲಿ ಒಟ್ಟು 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಇದೆ ಅಂತ ನಮ್ಮ ನಬಾರ್ಡ್ನವರು, ನಮ್ಮ CGMನವರು ಮೊನ್ನೆ ಬಂದಿದ್ರಿ. ಅವ್ರು ಹೇಳಿದರು, ದೇಶದಲ್ಲಿರುವಂಥ 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕು ಪ್ರಥಮ ಸ್ಥಾನದಲ್ಲಿ ಇದೆ ಅಂತೇಳಿ ಅವರೇ ಹೇಳಿದ್ದಾರೆ. ನಮ್ಮ